ಆರ್ ಧ್ರುವನಾರಾಯಣ್ ಮೆಮೋರಿಯಲ್ ಕಪ್ ಸೀಸನ್ 2 ರಾಜ್ಯಮಟ್ಟದ ಫುಟ್ಬಾಲ್ ಪಂದ್ಯಾವಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಶುಕ್ರವಾರ ಚಾಲನೆ ನೀಡಿದರು. ಧ್ರುವನಾರಾಯಣ್ ಅಭಿಮಾನಿ ಬಳಗದ ವತಿಯಿಂದ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆರ್ ಧ್ರುವನಾರಾಯಣ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಬಳಿಕ ಶಾಸಕರು ಕಿಕ್ ಮಾಡುವ ಮೂಲಕ ಪಂದ್ಯಾವಳಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, 2 ವರ್ಷದಿಂದ ತಮ್ಮ ತಂದೆಯವರ ಸ್ಮರಣಾರ್ಥ ಫುಟ್ಬಾಲ್ ಪಂದ್ಯಾವಳಿ ಆಯೋಜಿಸುತ್ತಾ ಬಂದಿದ್ದೇನೆ. ನಾನು ಸಹ ಕ್ರೀಡಾಪಟುವಾಗಿದ್ದು ಟೆನ್ನಿಸ್ ಆಡುತ್ತಿದ್ದೆ. ನಮ್ಮ ತಂದೆ ಕೂಡ ಫುಟ್ಬಾಲ್ ಆಟಗಾರ ಆಗಿದ್ದರು. ಹಲವಾರು ಪಂದ್ಯಗಳಲ್ಲಿ ಆಡಿದ್ದಾರೆ. ಅವರಿಗೆ ಕ್ರೀಡೆ ಬಗ್ಗೆ ವಿಶೇಷವಾದ ಆಸಕ್ತಿ ಇತ್ತು ಎಂದು ಸ್ಮರಿಸಿದರು. ನಂಜನಗೂಡಿನಲ್ಲಿ ಹಿಂದೆ ಒಳ್ಳೆಯ ಫುಟ್ಬಾಲ್ ಕ್ಲಬ್ ಆಟಗಾರರು ಇದ್ದರು. ಈಗ ಆಟಗಾರರ ಸಂಖ್ಯೆ ಕಡಿಮೆಯಾಗಿದೆ. ಈ ನಿಟ್ಟಿನಲ್ಲಿ ತಂದೆಯವರ ಹೆಸರಿನಲ್ಲಿ ಸ್ಮರಣಾರ್ಥ ಪಂದ್ಯಾವಳಿ ಆಯೋಜಿಸುವ ಮೂಲಕ ಫುಟ್ಬಾಲ್ ಪ್ರತಿಭೆಗಳಿಗೆ ವೇದಿಕೆ ಸೃಷ್ಟಿಸುವ ಪ್ರಯತ್ನ ಮಾಡುತ್ತಿದ್ದೇನೆ ಎಂದರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ತಹಸೀಲ್ದಾರ್ ಶಿವಕುಮಾರ್ ಕಾಸನೂರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಭಾಸ್ಕರ್ ನಾಯಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಹಟ್ಟಿ ಮಹೇಶ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್, ಉಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂಠ ನಾಯ್ಕ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆ ಮಾರುತಿ, ನಗರಸಭೆ ಮಾಜಿ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಪದ್ಮನಾಭ, ನಾಗೇಶ್ ರಾಜ್, ಬೆಳ್ಳಿಯಪ್ಪ, ಬಿಎಂ ರಾಮು, ದೊರೆಸ್ವಾಮಿ ನಾಯಕ, ವಿಜಯಕುಮಾರ್, ನಗರಸಭೆ ಸದಸ್ಯರು, ಮುಖಂಡರು, ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಅವರ ಸವಿ ನೆನಪು ಈ ಒಂದು ಕ್ರೀಡಾ ಹಬ್ಬ ಮೈದಾನಗಳ ಭಾಗಗಳು ಎರಡು ತಂಡಗಳಿಗೆ ಶುಭವಾಗಿ. ನಮ್ಮ ಹಿರಿಯರು ಕಳಲೆ ಕೇಂದ್ರ ಸಾಹೇಬರಾಗಿರ್ಬೋದು, ಪದ್ಮನಾಭ ಸಾಹೇಬರಾಗಿರ್ಬೋದು, ನಮ್ಗೆ ಯಾವಾಗಲೂ ಕೂಡ ಹೇಳೋರು, ನಂಜನಗೂಡಿನಲ್ಲಿ ಮುಂಚೆ ಒಳ್ಳೆ ಫುಟ್ಬಾಲ್ ಟೀಮ್ ಇತ್ತು, ಒಳ್ಳೆ ಫುಟ್ಬಾಲ್ ಆಟಗಾರರಿದ್ದರು. ಈಗ ನಮ್ಮ ನಂಜನಗೂಡಿನಲ್ಲಿ ಅಂಥ ಗುಣಮಟ್ಟಕಾರಿಯಾದಂತಹ ಫುಟ್ಬಾಲ್ ಪಂದ್ಯಾವಳಿಗಳು ಆಗ್ತಾ ಇಲ್ಲ. ಇಲ್ಲಿಂದ ಆಟಗಾರರು ಮತ್ತಷ್ಟು ನಾವು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಯಾವಾಗಲೂ ಕೂಡ ನಮಗೆ ತಿಳಿಸ್ತಾರೆ.